ಹಾಯ್ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ದಿಢೀರಾಗಿ ಮಾಡುವಂತಹ ಒಂದು ಮೃದುವಾದ ಇಡ್ಲಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಹಾಗೆಯೇ ತುಂಬಾ ಇದು ರುಚಿಯಾಗಿರುತ್ತೆ. ಇದನ್ನು ಬ್ರೇಕ್ಫಾಸ್ಟಿಗೆ ಮಾತ್ರ ಅಲ್ಲದೆ ಅನ್ನ ಸಾರು ಮಾಡಲಿಕ್ಕೆ ಟೈಮ್ ಇಲ್ಲ ಅಂತ ಅಂದ್ಕೊಂಡಾಗ ಕೂಡ ಈ ಇಡ್ಲಿ ಮಾಡಿಬಿಟ್ಟು ಒಂದು ಚಟ್ನಿ ಮಾಡಿಕೊಂಡ್ರೆ ತುಂಬ ಬೇಗ ಆಗುತ್ತೆ. ಬನ್ನಿ ಈಗ ಈ ಇಡ್ಲಿ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ 1 ಕಪ್ನಷ್ಟು ಗಟ್ಟಿ ಅವಲಕ್ಕಿಯನ್ನು ತಗೊಂಡಿದ್ದೀನಿ. ಉಪ್ಪಿಟ್ಟೆಲ್ಲ ಮಾಡುವಂತಹ ಅವಲಕ್ಕಿ ಇದು. ಇದನ್ನೀಗ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ನಂತರ ಅದಕ್ಕೆ ನೀರು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ತೊಳಿಬೇಕು. ತೊಳೆದಾದ್ಮೇಲೆ ಅದನ್ನು ನೀರನ್ನು ಚೆಲ್ಲಿಬಿಡಿ. ಈ ರೀತಿ ಒಂದು 2 ಇಂದ 3 ಸರ್ತಿ ಮಾಡ್ಕೊಳ್ಳಿ. ಚೆನ್ನಾಗಿ ತೊಳೆದಾದ್ಮೇಲೆ ಅವಲಕ್ಕಿ ಮುಳುಗುವಷ್ಟು ನೀರನ್ನು ಸೇರಿಸಿ 15 ನಿಮಿಷ ನೆನೆಯಲಿಕ್ಕೆ ಬಿಡಿ. 15 ನಿಮಿಷ ಆದಮೇಲೆ ಅವಲಕ್ಕಿ ಈ ರೀತಿ ನೋಡಿ ಚೆನ್ನಾಗಿ ನೆಂದಿರುತ್ತೆ. ನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ಈ ಅವಲಕ್ಕಿಯ ನೀರನ್ನೆಲ್ಲ ಚೆನ್ನಾಗಿ ಹಿಂಡಿ ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ಈಗ ಇದನ್ನು ರುಬ್ಬುವಾಗ ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೊಳ್ಬೇಕು. ಹಾಗಾಗಿ ನೀರು ಸ್ವಲ್ಪನೇ ಹಾಕ್ಕೊಳ್ಳಿ. ಬೇಕಾದರೆ ಮತ್ತೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗಟ್ಟಿಯಾದ ಹದಕ್ಕೆ ರುಬ್ಕೊಳ್ಳಿ. ಈ ರೀತಿ ಗಟ್ಟಿಯಾದ ಹದಕ್ಕೆ ರುಬ್ಕೊಂಡು ಒಂದು ಪಾತ್ರೆಗೆ ನಾನು ಇದನ್ನು ಹಾಕೊಳ್ತಾ ಇದ್ದೀನಿ. ನೋಡಿ, ಹದ ನೋಡ್ಕೊಳ್ಳಿ, ತುಂಬ ನೀರಾಗಿ ಇರಬಾರ್ದು. ಹಾಗೆಯೇ ಸಾಧ್ಯವಾದಷ್ಟು ನುಣ್ಣಗೆ ಇದನ್ನು ರುಬ್ಕೊಳ್ಳಿ. ನಂತರ ಇದಕ್ಕೆ ನಾನು 1 ಕಪ್ನಷ್ಟು ಅಕ್ಕಿ ರವೆ ಅಥವಾ ಇಡ್ಲಿ ರವೆ ಅಂತ ಬರುತ್ತಲ್ವ, ಅದನ್ನು ಹಾಕೊಳ್ತಾ ಇದ್ದೀನಿ. ಕೆಲವೊಂದು ಪ್ಯಾಕೆಟ್ಗಳಲ್ಲಿ ಅಕ್ಕಿ ರವೆ ಅಂತ ಇರುತ್ತೆ, ಇಡ್ಲಿ ರವೆ ಅಂತ ಇರುತ್ತೆ, ಯಾವುದಾದ್ರೂ ಆಗುತ್ತೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. ನಾನು ತೋರಿಸಿರುವಂತಹ ಅಳತೆ ಅಂದರೆ 1 ಟೀ ಸ್ಪೂನ್ ಹಾಕಿದ್ದೀನಿ. ಒಂದು ಸ್ವಲ್ಪ ಅದು ಜಾಸ್ತಿ ಆಗಿತ್ತು, ಸ್ವಲ್ಪ ನೀವು ಕಮ್ಮಿನೇ ಹಾಕೊಳ್ಳಿ. ಆನಂತರ ಅರ್ಧ ಕಪ್ನಷ್ಟು ಗಟ್ಟಿಯಾದ ಮೊಸರು ಸೇರಿಸ್ಕೊಳ್ಳಿ. ಇವಿಷ್ಟು ಹಾಕಿದ ಮೇಲೆ ಕೈಯಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹದ ಚೆನ್ನಾಗಿ ಗೊತ್ತಾಗುತ್ತೆ. ಯಾಕೆಂದರೆ ಇದು ಗಟ್ಟಿಯಾದ ಹದದಲ್ಲಿ ಇರಬೇಕು, ಯಾವುದೇ ಕಾರಣಕ್ಕೂ ನೀರಾಗಿರಬಾರ್ದು. ನಾನು ಅವಲಕ್ಕಿಯನ್ನು ರುಬ್ಬುವಾಗ ನಿಮಗೆ ನೀರಿನ ಅಳತೆ ತೋರಿಸಿರಲಿಲ್ಲ. ಒಂದು ಅರ್ಧ ಲೋಟದಷ್ಟು ರುಬ್ಬುವಾಗ ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ನಿಮಗೆ ತೋರಿಸಿದ ಹಾಗೆ ಅಕ್ಕಿ ರವೆ ಹಾಕ್ಕೊಂಡಾಗ ಅರ್ಧ ಕಪ್ನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಹದ ನೋಡಿ ಈ ರೀತಿ ಇದೆ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು 1/4 ಟೀ ಚಮಚದಷ್ಟು ಅಡುಗೆ ಸೋಡವನ್ನು ಹಾಕ್ತಾ ಇದ್ದೀನಿ. ಇನ್ಸ್ಟೆಂಟಾಗಿ ಇದನ್ನು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪನಾದರೂ ನಾವು ಸೋಡಾ ಹಾಕಬೇಕಾಗುತ್ತೆ. ಸೋಡಾದ ಬದಲು ನೀವು ಬೇಕಾದರೆ ಈನೋ ಕೂಡ ಹಾಕೋಬೋದು. ಈನೋ ಹಾಕಿದರೆ ತಕ್ಷಣವೇ ಮಾಡ್ಕೋಬೇಕು. ಅಡುಗೆ ಸೋಡಾ ಹಾಕಿದ ಮೇಲೆ ಅದನ್ನು ಸ್ವಲ್ಪ ಹೊತ್ತು ಹಾಗೆಯೇ ಇಟ್ಕೊಳ್ಬೋದು. ಈಗ ಇಲ್ಲಿ ನಾನು ಇನ್ನೂ ಕೂಡ 1 ಟೇಬಲ್ ಸ್ಪೂನ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾ ಹಾಕಿದ ಮೇಲೆ ಚೆನ್ನಾಗಿ ಎಲ್ಲ ಕಡೆಗೆ ಆಗುವಂತೆ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಅದು ಅಲ್ಲಲ್ಲಿ ಸೇರಿಕೊಳ್ಳುತ್ತೆ. ಈ ತರಹದ ಇನ್ಸ್ಟೆಂಟ್ ರೆಸಿಪಿಗಳು ನಮಗೆ ರೆಸಿಪಿ ಗೊತ್ತಿದ್ದರೆ ಯಾವಾಗಲೂ ನಮಗೆ ಅರ್ಜೆಂಟಾಗಿ ಒಂದು ಬ್ರೇಕ್ಫಾಸ್ಟ್ ಮಾಡಬೇಕು ಅಥವಾ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಾಗ ಇದು ನಮಗೆ ಈಸಿ ಆಗುತ್ತೆ. ಪದೇ ಪದೇ ಇದನ್ನು ಮಾಡಲೇಬೇಕು ಅಂತ ಏನಿಲ್ಲ. ಯಾವಾಗಲೂ ಒಂದು ಸರ್ತಿ, ತಿಂಗಳಿಗೆ ಒಂದು ಸರ್ತಿ ಎಲ್ಲ ಈ ಥರದ ಬ್ರೇಕ್ಫಾಸ್ಟನ್ನು ಮಾಡ್ಕೋಬೋದು. ರುಚಿಯಾಗೂ ಇರುತ್ತೆ. ಹಾಗೆಯೇ ನಮಗೆ ಯಾರಾದರೂ ದಿಢೀರಾಗಿ ನೆಂಟರು ಬಂದರು ಅಂದ್ಕೊಂಡಾಗ ಕೂಡ ಈ ಥರದ ರೆಸಿಪಿಗಳು ಗೊತ್ತಿದ್ರೆ ನಾವು ಮಾಡ್ಕೋಬೋದು ಅಲ್ವಾ. ಈಗ ನೋಡಿ, ಎಲ್ಲ ಇದು ಮಿಕ್ಸ್ ಆಗಿದೆ. ಕಲಸಿ ಇಟ್ಕೊಂಡಿದ್ದೀನಿ. ಗಟ್ಟಿಯಾದ ಹದದಲ್ಲಿ ಇದನ್ನು ಈ ರೀತಿ ಕಲಸಿ ಇಟ್ಕೋಬೇಕು. ನಾನು ಎಷ್ಟು ನೀರು ಮೊಸರು ಹೇಳಿದ್ದೀನಿ ಅಷ್ಟೇ ಅಳತೆಯಲ್ಲಿ ಹಾಕ್ಕೊಳ್ಳಿ. ನಂತರ ಇದನ್ನು ಮುಚ್ಚಿಟ್ಟು ಒಂದು 10 ನಿಮಿಷ ಹಾಗೆಯೇ ನೆನೆಯಲಿಕ್ಕೆ ಬಿಡಿ. 10 ನಿಮಿಷದ ನಂತರ ಹಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಹದ ನೋಡ್ಕೊಳ್ಳಿ. ಅಕ್ಕಿ ತರಿ ಮೊಸರು ನೀರನ್ನೆಲ್ಲ ಹೀರ್ಕೊಂಡು ಸ್ವಲ್ಪ ಗಟ್ಟಿಯಾಗಿದೆ. ಹಾಗಾಗಿ ನಾನಿಲ್ಲಿ 1 ಸ್ಪೂನ್ನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರಿನ ಬದಲು ನೀವು ನೀರು ಕೂಡ ಹಾಕೋಬೋದು. ಮೊಸರು ಇತ್ತು ಹಾಗಾಗಿ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ತುಂಬ ಗಟ್ಟಿ ಇದ್ದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಹೇಗಿದೆ ನಿಮಗೆ ಕಲಸಿ ಇಟ್ಕೊಂಡಿದ್ದೀರಲ್ವ ಆ ಹದದಲ್ಲಿ ನೀವು ಇಟ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಅದು ನೀರೆಲ್ಲ ಹೀರ್ಕೊಂಡಿದೆ, ತುಂಬ ಗಟ್ಟಿ ಇದೆ ಅಂತ ಅನ್ನಿಸ್ತು. ಹಾಗಾಗಿ 1 ಸ್ಪೂನಷ್ಟು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಈಗ ಈ ರೀತಿ ಕಲಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದು ಅರ್ಧ ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಕಲಸಿ ಆದಮೇಲೆ ಹಿಟ್ಟಿನ ಹದ ಈ ರೀತಿ ಇರಬೇಕು. ನೋಡಿ, ಇಷ್ಟು ಗಟ್ಟಿ ಇರಬೇಕು.
ನಂತರ ನಾನಿಲ್ಲಿ ಇಡ್ಲಿ ತಟ್ಟೆಯಲ್ಲೇ ಇವತ್ತು ಈ ರೀತಿ ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಮೊದಲೇ ನಾನು ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೀನಿ. ಹಿಟ್ಟು ನೋಡ್ಕೊಳ್ಳಿ, ನೋಡಿ ಅರ್ಧದಷ್ಟು ಮಾತ್ರ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಈ ಥರದ ಇಡ್ಲಿ ತಟ್ಟೆಗಳಲ್ಲಿ ಮಾಡಿಕೊಂಡಾಗ ಎಲ್ಲ ಇಡ್ಲಿಗಳು ಕೂಡ ತುಂಬ ಚೆನ್ನಾಗಿರುತ್ತೆ. ಅದೇ ಇಡ್ಲಿ ಸ್ಟ್ಯಾಂಡಲ್ಲಿ ಮಾಡಿದಾಗ ಕೆಳಗಡೆ ಸ್ಟ್ಯಾಂಡಲ್ಲಿ ಇರುವಂತಹ ಇಡ್ಲಿಗಳು ಕೆಲವೊಂದು ಸರ್ತಿ ನೀರು ಅದರಲ್ಲಿ ಜಾಸ್ತಿ ಬಿದ್ದು ಹಾಳಾಗುತ್ತೆ ಇಡ್ಲಿ. ಹಾಗಾಗಿ ಇದರಲ್ಲಿ ಮಾಡ್ಕೊಂಡಿದ್ದೀನಿ ಇವತ್ತು. ನೀರು ಚೆನ್ನಾಗಿ ಕುದೀತಾ ಇರಬೇಕು. ಆಮೇಲೆ ತಟ್ಟೆಗಳನ್ನು ಇಟ್ಟು ಮುಚ್ಚಳ ಮುಚ್ಚಿ ಇದನ್ನು 10 ನಿಮಿಷ ಹೈ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ. ನಂತರ ಒಂದು ಸ್ಪೂನ್ ಹಾಕಿ ನೋಡ್ಕೊಳ್ಳಿ. ಅಕಸ್ಮಾತ್ ಬೆಂದಿಲ್ಲ ಅಂದರೆ ಇನ್ನೂ ಒಂದು 5 ನಿಮಿಷ ಇಟ್ಕೊಳ್ಳಿ ಅಷ್ಟೇ. ಚೆನ್ನಾಗಿ ಬೆಂದಿದೆ ಇವಾಗ. ಹಾಗೇನೆ ನೋಡ್ಬೋದು ನೀವು, ಇಲ್ಲಿ ತಟ್ಟೆಗಳಲ್ಲಿ ನಾನು ಅರ್ಧದಷ್ಟು ಮಾತ್ರ ಹಾಕಿಟ್ಟಿದ್ದೆ. ಇವಾಗ ನೋಡಿ ಫುಲ್ ಆಗಿಬಿಟ್ಟಿದೆ ಅಲ್ವಾ. ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂದರೆ ನಂಬೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ಹಾಗೆಯೇ ಅವಲಕ್ಕಿ ಮತ್ತು ಅಕ್ಕಿ ತರಿ, ಮೊಸರು ಎಲ್ಲ ಸೇರಿರೋದ್ರಿಂದ ತುಂಬ ಚೆನ್ನಾಗಿ ತುಂಬ ರುಚಿಯಾಗಿ ಕೂಡ ಬಂದಿತ್ತು. ಅಗಲವಾದ ತಟ್ಟೆಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಈ ರೀತಿ ಇಡ್ತೀನಿ. ತುಂಬ ಬೇಗ ಅದು ತಣ್ಣಗಾಗುತ್ತೆ. ಹಾಗಾಗಿ ನೋಡಿ, ಒಂದು ಸ್ಪೂನ್ನಲ್ಲಿ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಇದು ನೋಡಿ ಕೈಯಲ್ಲೇ ಬಂದುಬಿಡುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗೆಯೇ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಇಡ್ಲಿ. ತುಂಬಾ ರುಚಿ ಕೂಡ ಇರುತ್ತೆ. ಖಂಡಿತ ನೀವು ಟ್ರೈ ಮಾಡಿ ಈ ರೀತಿ ಒಂದ್ಸಲ. ನೋಡಿ ಎಷ್ಟು ಮೃದುವಾಗಿ ಬಂದಿದೆ ಅಂತ ನೀವು ಇಲ್ಲೇ ನೋಡ್ಬೋದು. ಮಾಮೂಲಾಗಿ ನಾವು ಮಾಡುವಂತಹ ಕಾಯಿ ಚಟ್ನಿ ಸಾಂಬಾರ್ ಜೊತೆಗಂತೂ ಸಖತ್ತಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.